ಅತ್ತ ನಂಬಿದ್ದಂಥ ಬಿಜೆಪಿ ವರಿಷ್ಠರು ಕೂಡ ಜೊತೆಗಿಲ್ಲ. ಇತ್ತ ಜೊತೆಗಿದ್ದಂಥ ದೋಸ್ತಿಯೂ ದೂರ ಆಗಿದ್ದಾರೆ. ಮುಂದೇನು ನಿರ್ಧಾರ ಮಾಡ್ತಾರೆ ಹಾಗಾದರೆ ಶ್ರೀರಾಮುಲು? ಬಿಜೆಪಿಯನ್ನೇ ತೊರೆಯುವಂಥ ನಿರ್ಧಾರಕ್ಕೆ ಬಂದು ಬಿಡ್ತಾರಾ? ಬಳ್ಳಾರಿ ಕಾರ್ಯಕರ್ತರಲ್ಲಿ ಈಗೊಂದು ಈ ರೀತಿಯ ಟಾಕ್ ಶುರುವಾಗಿದೆ. ಹೇಳಿ ಕೇಳಿ ಬಿಜೆಪಿಯಲ್ಲಿ ರಾಮುಲುಗೆ ಅಂದುಕೊಂಡಷ್ಟು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಕಳೆದ 2 ಚುನಾವಣೆಗಳಲ್ಲಿ ಸೋತ ನಂತರ ರಾಮುಲು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸೋಲನ್ನು ಅನುಭವಿಸಿದರು, ಲೋಕಸಭೆಯಲ್ಲೂ ಕೂಡ ಸೋಲನ್ನು ಅನುಭವಿಸಿದರು. ಆನಂತರದಲ್ಲಿ ಪಕ್ಷದಲ್ಲಾದರೂ ಕೂಡ ಯಾವುದಾದ್ರು ಸ್ಥಾನಮಾನ ಸಿಕ್ಕಿದೆಯಾ, ಸಂಘಟನೆ ವಿಚಾರದಲ್ಲಿ ಯಾವುದಾದ್ರು ಜವಾಬ್ದಾರಿ ಸಿಕ್ಕಿದೆಯಾ ಅಂತ ಹೇಳಿದ್ರೆ ಅಂತ ಹೇಳಿಕೊಳ್ಳುವಂಥ ಜವಾಬ್ದಾರಿ ರಾಮುಲು ಹೆಗಲ ಮೇಲಿಲ್ಲ. ಪಕ್ಷನೂ ಕೂಡ ಜೊತೆಗಿಲ್ಲ, ದೋಸ್ತಿನೂ ಕೂಡ ಜೊತೆಗಿಲ್ಲ. ಹಾಗಾದರೆ ರಾಮುಲು ಮುಂದಿರುವಂಥ ಆಯ್ಕೆಗಳೇನು? ಬಿಜೆಪಿಯಲ್ಲೇ ಮುಂದುವರಿಯಬೇಕಾ, ಕಾಂಗ್ರೆಸ್ಗೆ ಹೋಗಬೇಕಾ, ಪಕ್ಷ ಬದಲಾವಣೆಯಿಂದ ರಾಜಕೀಯವಾಗಿ ಶಕ್ತಿಯನ್ನು ಪಡೆದುಕೊಳ್ಬೇಕಾ? ಹೀಗೆ ಅನೇಕ ರೀತಿಯ ಅಂಶಗಳಿದ್ದಾವೆ. ಈ ವಿಚಾರದಲ್ಲಿ ರಾಮುಲು ಯಾವ ತೀರ್ಮಾನ ಮಾಡ್ತಾರೆ? ಬಿಜೆಪಿಯನ್ನು ಬಿಟ್ಬಿಡ್ತಾರಾ ಅಥವಾ ಬಿಜೆಪಿಯಲ್ಲಿಯೇ ಮತ್ತಷ್ಟು ಶಕ್ತಿಯುತವಾಗಿ ಉಳಿಯುವಂಥ ಪ್ರಯತ್ನ ಮಾಡ್ತಾರಾ? ಒಂದು ಕವಲೊಡೆದ ದಾರಿಯಲ್ಲಿ ರಾಮುಲು ಅವರ ರಾಜಕೀಯ ಭವಿಷ್ಯ ಅಂತೂ ಕಾಣಿಸ್ತಾ ಇದೆ. ರೆಡ್ಡಿ ರಾಮುಲು ಗಲಾಟೆಯಲ್ಲಿ ಡಿ.ಕೆ. ಶಿವಕುಮಾರ್ ಪ್ಲಾನ್ ಇದೆಯಾ? ಸಿದ್ದರಾಮಯ್ಯ, ಕೆ.ಎನ್. ರಾಜಣ್ಣ, ಸತೀಶ್ ವಿರುದ್ಧ ಈಗ ರಾಮುಲು ಅಸ್ತ್ರಾನ? ಸತೀಶ್ ಜಾರಕಿಹೊಳಿಯನ್ನ ಸೈಡ್ ಲೈನ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರಾ ಡಿ.ಕೆ. ಶಿವಕುಮಾರ್? ಸತೀಶ್ ಜಾರಕಿಹೊಳಿ ನೀವಂದುಕೊಂಡಂತೆ ಅಥವಾ ನೀವು ಗಮನಿಸಿದಂತೆ ನಾಯಕ ಸಮುದಾಯದ ಅಂದರೆ ವಾಲ್ಮೀಕಿ ಸಮುದಾಯದಲ್ಲಿ ಅತ್ಯಂತ ಪ್ರಖರವಾಗಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಬಹಳ ಪ್ರಬಲವಾಗಿರುವಂಥ ವ್ಯಕ್ತಿ ಅಂದರೆ ಅದು ಸಚಿವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಬಿಜೆಪಿಯ ವಿರುದ್ಧವೂ ಕೂಡ ಆಗಾಗ ಟಕ್ಕರ್ ಕೊಡ್ತಾ ಇರ್ತಾರೆ. ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲೂ ಕೂಡ ಅದು ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ ಮಗ್ಗುಲು ಮುಳ್ಳಾಗಿ ಕಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ವಿಚಾರದಲ್ಲಿ ಅಧ್ಯಕ್ಷರ ಬದಲಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಬಹಳ ದೊಡ್ಡ ಧ್ವನಿಯನ್ನು ಎತ್ತಿದ್ದಾರೆ. ಈ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಮಗ್ಗುಲು ಮುಳ್ಳಾಗಿ ಕಾಡ್ತಾ ಇರುವಂಥ ಸತೀಶ್ ಜಾರಕಿಹೊಳಿಯವರ ಜಾಗದಲ್ಲಿ ಈಗ ಪ್ರದೇಶ ಸಮುದಾಯದ ಉತ್ತರ ಕರ್ನಾಟಕ ಭಾಗದ ಶ್ರೀರಾಮುಲು ಅವರನ್ನು ಕರೆತಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಅಲ್ಲಿಗೆ ಬಂದು ಚೆಕ್ಮೇಟ್ ಕೊಟ್ಟಂಗಾಗುತ್ತೆ. ಪ್ರಬಲವಾದಂಥ ಸಮುದಾಯದ ನಾಯಕನನ್ನು ತಂದು ಪಕ್ಷದಲ್ಲಿಟ್ಟರೆ ಪರ್ಯಾಯ ನಾಯಕತ್ವವನ್ನು ಇಲ್ಲಿ ಸತೀಶ್ ಜಾರಕಿಹೊಳಿಗಿಂತಲೂ ಕೂಡ ಒಂದು ಪರ್ಯಾಯ ನಾಯಕತ್ವವನ್ನು ಹುಟ್ಟು ಹಾಕೋಕೆ ಡಿ.ಕೆ. ಶಿವಕುಮಾರ್ ಇದೆಲ್ಲವೂ ಕೂಡ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರಾ? ಶ್ರೀರಾಮುಲು ಸ್ಫೋಟಕ ಬಾಂಬನ್ನು ಸಿಡಿಸಿದ್ದಾರಲ್ಲ ಈಗ ಜನಾರ್ದನ ರೆಡ್ಡಿ, ಅದೇ ವಿಚಾರವನ್ನೇ ಹೇಳಿದ್ದಾರೆ. ವಾಲ್ಮೀಕಿ ಸಮುದಾಯದ ನಾಯಕರನ್ನಾಗಿ ಎಮರ್ಜ್ ಮಾಡಲಿಕ್ಕೆ ತಂತ್ರಗಾರಿಕೆ ನಡೀತಾ ಇದೆ. ರಾಮುಲು ಅವರನ್ನು ಕಾಂಗ್ರೆಸ್ಗೆ ಕರೆತರುವಂಥ ದೊಡ್ಡ ಗೇಮ್ ಪ್ಲಾನ್ ಇದೆ. ಇವೆಲ್ಲವೂ ಕೂಡ ರಾಜಕೀಯ ದಾಳಗಳು. ಹೇಗೆ ಪ್ರಬಲವಾಗಬೇಕು, ನಾವು ಶಕ್ತಿಯುತವಾಗಿ ಪಕ್ಷವನ್ನು ಸಂಘಟನೆ ಮಾಡೋದ್ರ ಜೊತೆಗೆ ಪಕ್ಷದಲ್ಲಿ ನಾವು ಕೂಡ ಸ್ಟ್ರಾಂಗ್ ಆಗಬೇಕು, ಇನ್ನೊಬ್ಬರನ್ನು ವೀಕ್ ಮಾಡಬೇಕು ಅನ್ನೋದು ಪಾಯಿಂಟ್. ಕೇವಲ ನಾನು ಗಟ್ಟಿಯಾಗ್ತಾ ಹೋಗ್ತೀನಿ ಪಕ್ಷದಲ್ಲಿ ಅನ್ನೋದ್ರ ಜೊತೆಗೆ ಎದುರಾಳಿಯನ್ನೂ ಕೂಡ ವೀಕ್ ಮಾಡುವಂಥ ಪ್ರಯತ್ನ. ಸೊ ಹೀಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಮಾತನಾಡ್ತಾ ಇದ್ದಾರೆ. ಎಸ್, ಈಗ ಶ್ರೀರಾಮುಲು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಬಹಳ ಕುತೂಹಲದ ಪ್ರೆಸ್ ಮೀಟ್ ಇದು. ಏನು ಮಾತನಾಡ್ತಾರೆ ನೋಡೋಣ. ರಕ್ಷಣೆಗೆ ಬರಲ್ಲ, ನಾನು ಏನು ಮಾಡ್ಲಿ ಅಂದ್ರೆ ಈಗ ನಾನು ಏನು ಮಾಡೋಕ್ಕಾಗಲ್ಲ. ಆಯ್ತಪ್ಪ, ಅವ್ರು ಹೇಳಿದ್ದೆ ಕರೆಕ್ಟ್ ಅಂದ್ಕೊಂಡು ಅವ್ರು ತಿಳ್ಕೊಂಡಿರ್ತಾರ. ಅವ್ರಿಗೆ ಲಾಸ್ಟ್ಗೆ ಇಲ್ಲಿ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರೆ ಸದಾನಂದ ಗೌಡ್ರು ಎದ್ರು. ಸದಾನಂದ ಗೌಡ್ರು ಏನಂದ್ರೆ ಹೇಳಿದ್ರು ಅಂದ್ರೆ, ಸದಾನಂದ ಗೌಡ್ರು ರಾಮುಲು ಅವರೇ, ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮುಲು ಅವ್ರ ಮೇಲೆ ಆರೋಪಣೆ ಮಾಡಿದ್ರಿ. ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಆ ಜವಾಬ್ದಾರಿ ವಹಿಸಿದಂತ ಸಂಡೂರಿಗೆ ನಾನೇ ಹೋಗಿ ಬಂದಿದ್ದೀನಿ. ನಾನು ಹೋಗಿ ಬಂದ ನಂತರ ಎಲ್ಲ ವರದಿಗಳನ್ನು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಲೆಕ್ಟ್ ಮಾಡ್ಕೊಂಡ ನಂತರ ಇನ್ನು ವರದಿನ ಪಾರ್ಟಿಗೆ ಒಪ್ಪಿಸಿಲ್ಲ. ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯ್ತು ಒಪ್ಪಿಸಿಲ್ಲ.
ಇನ್ನೊಂದು 2-3 ದಿನಗಳು ಒಪ್ಪಿಸ್ತೀನಿ, ಅಷ್ಟು ಒಳಗಡೆನೆ ರಾಮ್ಲು ಅವರೇ ನೀವು ತಪ್ಪಿದಸ್ತರು, ನಿಮ್ಮಿಂದಲೇ ಸೋಲಾಗಿದೆ ಅಂತೇಳಿ ಹೆಂಗ್ ಮಾತಾಡ್ತೀರಿ ಅಂತೇಳಿ ಅವರು ಸದಾನಂದ ಗೌಡರು ಸಿಟ್ಟಾದ್ರು. ಸಿಟ್ಟಾದಂತ ಟೈಮಲ್ಲಿ ಇಲ್ಲ, ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು ನನ್ನ ಮಾತುಗಳನ್ನು ನಾನು ವಾಪಸ್ ತಗೊಂತೀನಿ ಅನ್ನಂತ ಮಾತು ರಾಧಾಮೋಹನ್ ಅಗರ್ವಾಲ್ ಹೇಳಿದ್ರು. ಹೇಳಿದ ತಕ್ಷಣ ನನಗೆ ಏನನ್ಸಿದಂದ್ರೆ, ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ, ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು, ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ ಎಲ್ಲರ ಜಗತ್ ಜಾಹೀರ ಆಗಿದೆ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ, ಅದೆಲ್ಲ ಬಂಗಾರ ಹನುಮಂತವ್ರ ಅಭ್ಯರ್ಥಿಯಾಗಿ ಅವರು ಹೇಳಿದಕ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ. ಈ ರೀತಿ ಯಾರೋ ಹೇಳಿದಂತ ಮಾತು ಕೇಳ್ತೀನಿ ಅಂದ್ರೆ ನೀನು ನನ್ನ ಮೇಲೆ ಆರೋಪಣೆ ಮಾಡಂತ ಟೈಮಲ್ಲಿ ರಾಮ್ಲು ಏನು ಅಂತೇಳಿ ಅವ್ರು ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತೆ ನೇರವಾಗಿ ಆರೋಪಣೆ ಮಾಡಿದ್ರೆ ಎಷ್ಟು ನೋವಾಗುತ್ತೆ ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಹಂಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಪ್ಪ ನನಗೇನು ಕೋಪ ಆಗಿದೆ, ನನಗೆ ಇಷ್ಟ ಇಲ್ಲ ಅನ್ನೋಂಥ ಟೈಮಲ್ಲಿ ಕೂಡ ಎಲ್ಲರೂ ಸಮಾಧಾನ ಮಾಡಿ ಅವರೊಂದ್ರು ಅದೊಂದ್ರು ಇದಂದ್ರು ಮಾತಾಡ್ಕೊಂಡು ಆಯ್ತಪ್ಪ ಮುಕ್ತಾಯ ಮಾಡೋಣ ಅಂತೇಳಿ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಾನು ಪ್ರೆಸ್ ಹತ್ರ ನಿಂತು ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಬೇಕು ಅಂದ್ಕೊಂಡಿದ್ದೆ. ಆವಾಗ CT ರವಿಯವರು ಅಧ್ಯಕ್ಷ ರಾಮ್ಲು ನಮ್ಮ ಕೋರ್ ಕಮಿಟಿ ವಿಚಾರ ಎಲ್ಲಿ ಕೂಡ ಹೊರಗಡೆ ನನಗೆ ಕೂಡ ಮಾತಾಡಬಾರ್ದು ಅಂದ್ಕೊಂಡಿದ್ದೆ ಸರ್, ಅದ್ರ ಕೂಡ ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ, ನಾನು ಮಾತಾಡ್ಬೇಕು ಅಂದ್ಕೊಂತ ಇದ್ದೀನಿ ಅಂದ್ರೆ ಬ್ಯಾಡ ರಾಮ್ಲಿ ಈ ವಿಚಾರ ಮಾತಾಡಬೇಡ ಅಂತೇಳಿ ಅವ್ರು ಹೇಳಿದ ತಕ್ಷಣನೇ ಪುನಃ ನಾನು ವಾಪಸ್ ಹೋಗ್ಬಿಟ್ಟೆ. ವಾಪಸ್ ಹೋದ ತಕ್ಷಣನೇ ಬೆಳಗ್ಗೆ ಏನಾಗಿದೆ ಎಲ್ಲ ಮಾಧ್ಯಮಗಳಲ್ಲಿ ಈ ಕೋರ್ ಕಮಿಟಿದಲ್ಲಿ ಹಿಂಗಾಯ್ತು ಅಂತೇಳಿ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯ್ತು. ಪ್ರಾರಂಭ ಆದಂತ ಟೈಮಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ಇವತ್ತು ನಾನು ಅಕಸ್ಮಿತವಾಗಿ ಅಲ್ಲಿ ಪ್ರಾರಂಭ ಆದಂತ ಟೈಮಲ್ಲಿ ರಾಮ್ಲು ಅವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿತಸ್ಥನಾಗಿರ್ತೇನೆ. ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ನನ್ನ ಧರ್ಮ ಆಗಿರೋ ಕಾರಣ, ಯಾರು ಹೇಳಿದಾರೋ ಎಲ್ಲಿ ಮಾಧ್ಯಮದಲ್ಲಿ ಎಲ್ಲಿ ಗೊತ್ತಾಗಿದೆನೋ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಬಂದ ತಕ್ಷಣ ನಾನೇನು ಮಾಡಿದೆ, ನಾನು ನಿನ್ನೆ ಸ್ವಲ್ಪ ಬೇರೆ ಕಡೆ ಹೋದಂತ ಟೈಮಲ್ಲಿ ಅವರು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ತಮ್ಮನ್ನ ಆದಿ ಹಿಡ್ಕೊಂಡು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ನನ್ನ ಹತ್ರ ಮಾತಾಡುವಂತ ಟೈಮಲ್ಲಿ ಬಹಳ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಟ್ಟೆ. ನಾನು ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಸರ್, ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿ ಅಂದ ತಕ್ಷಣ ತಾಯಿ ಇದ್ದಂತೆ, ಯಾವತ್ತೂ ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ತಾಯಿಗೆ ದ್ರೋಹ ಮಾಡಂತ ಕೆಲಸ ನಾವು ಮಾಡೋಕೆ ಹೋಗಲ್ಲ. ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ, ಮಾಡಲ್ಲ ಅಂದ್ರೆ ಮಾಡಲ್ಲ, ನೇರವಾಗಿ ಹೇಳ್ತೀವಿ. ಯಾವತ್ತೂ ಕೂಡ ನನಗೆ ಬಹಳಷ್ಟು ಮಂದಿ ಕೇಳಿದಂತ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನಂಥದ್ದು ನಮ್ಮ ಯಾರು ಹಿರಿಯರು ನಮ್ಗೆ ಹೇಳ್ಕೊಟ್ಟಿಲ್ಲ. ಯಾವತ್ತೂ ಕೂಡ ಆ ರೀತಿ ಮಾಡಂತ ವ್ಯಕ್ತಿಗಳೇ ನಾವಲ್ಲ ಅನ್ನಂತ ಕ್ಲಾರಿಫಿಕೇಶನ್ ಕೂಡ ನಿನ್ನೆ ಕೊಡಂತ ಕೆಲಸ ಮಾಡಿದ್ವಿ. ಮಾಧ್ಯಮಗಳು ಕೂಡ ಎಲ್ಲ ವಿಚಾರಗಳನ್ನು ತಿಳಿಸುವಂತ ಕೆಲಸ ನಾನು ಮಾಡಿದ್ದೀನಿ. ಹಂಗಾಗಿ ಇವತ್ತು ನೋವಾದಂತ ಟೈಮಲ್ಲಿ ಅವ್ರು ಬಹಳಷ್ಟು ಮಂದಿ ಕೇಳಿದ್ರು, ಏನಪ್ಪ ರಾಮ್ಲು ಅವ್ರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ ಅಂತ ಹೇಳಿ ನಾನು ಹೇಳಿದೆ. ಪಾರ್ಟಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ಲ. ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊಂತೀನಿ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ ಹೋಗ್ತೀನಿ, ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗ್ ಆಗಿದೆ ಅಂತ. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರಿದ್ದಂತ ಟೈಮಲ್ಲಿ ನಾನು 2 ಬಾರಿ 6 ಬಾರಿ MLA ಇದ್ದಂತ ಟೈಮಲ್ಲಿ ಕೂಡ ನನಗೆ ಯಾವತ್ತೂ ಗುಜರಾತಿನ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕರ್ನಾಟಕ ಬಂದಂತ ಟೈಮ್ ನಾನೇ ಅವ್ರ ಜೊತೆ ಇರ್ತಾ ಇದ್ದೆ. ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಿ ನರೇಂದ್ರ ಮೋದಿ ಜೊತೆ ನಾನೇ ಅವ್ರ ಜೊತೆ ಎಸ್ಕಾರ್ಟ್ ಮಾಡ್ತಾ ಎಲ್ಲಾ ವಿಚಾರಗಳಲ್ಲಿ ನಾನು ಅವ್ರ ಜೊತೆ ಪ್ರಯಾಣ ಕೂಡ ಮಾಡಿದ್ದೀನಿ. ಜೊತೆ ನನಗೆ ಎಲ್ಲೇ ಕಂಟ್ರಿಗಳು ಬಹಳ ಗೌರವವಾಗಿ ಮಾತಾಡಿದೆ. ಅಂತವ್ರ ಹತ್ರ ನನ್ನ ವಿಶ್ವಾಸ ಕಳ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ನಾನೇನ್ ಹೇಳಿದೆ, ಪ್ರೈಮ್ ಮಿನಿಸ್ಟರ್ ಹತ್ರ ತಿಳಿಸಿ, ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮ್ಲು ಆಪ್ತು ಜಮೀನ್ಸಿ ಹುಟ್ಟುಕು ಆಯಿಸೋ ಲೀಡರ್ ಅಂದ್ರೆ ಕೆಳಮಟ್ಟದಿಂದ ಬೆಳೆದಂತ ಲೀಡರ್ ಅಂತೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ. ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ರೀತಿ ಅಂದ್ರೆ ನಮ್ಮ ಮನೆಯಲ್ಲಿ ಯಾವ ರೀತಿ ಹಣ್ಣವ್ರು ನೋಡ್ಕೊತ ಆ ರೀತಿ ನಿತಿನ್ ಗಡ್ಕರಿ ಅವರು, ಪ್ರಕಾಶ್ ಜಾವಡೇಕರ್, ಸುಷ್ಮಾ ಸ್ವರಾಜ್ ಎಲ್ಲರೂ ಕೂಡ ಆಲ್ಮೋಸ್ಟ್ ನನಗೆ ಗೊತ್ತಿರುವಂತ ಕ್ಯಾಬಿನೆಟ್ ಮಿನಿಸ್ಟರ್ಗಳಲ್ಲಿ ಹತ್ತತ್ರ ಎಲ್ಲರೂ ಕೂಡ ಬೇಕಾದಂತವ್ರು ಇದಾರಪ್ಪ, ಅವ್ರು ಎಲ್ಲರೂ ಕೂಡ ತಿಳಿಸ್ತೀನಿ. ಯಾಕಂದ್ರೆ ನಾಳೆ ಏನಾಗುತ್ತೆ ಅಂದ್ರೆ ಹೇಳಿದ್ದೆಲ್ಲ ಕೂಡ ಸತ್ಯ ಅನ್ಕೊಂಡು ಹೆಂಗಿರುತ್ತಂದ್ರೆ ಯಾವತ್ತೂ ಕೂಡ ಸುಳ್ಳು ಅನ್ನಂಥದ್ದು, ಈ ಸುಳ್ಳು ಅನ್ನಂಥದ್ದು ಬಲಾಢ್ರ ಕೈಯಲ್ಲಿ ಏನಿರುತ್ತಲ್ಲ, ಆ ಸುಳ್ಳು ಅನ್ನಂಥದ್ದು ಆ ಬಲಾಢ್ರ ಕೈ ಇದ್ದಂತ ಟೈಮಲ್ಲಿ ಅದು ಸತ್ಯ ಆಗುತ್ತೆ. ಯಾವತ್ತು ಈ ಬಲಾಢ್ರ ಅಲ್ಲಾರ್ದಂತ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳಾಗುತ್ತೆ. ಯಾವತ್ತು ಕೂಡ ಸತ್ಯದ ಕಡೆ ಸುಳ್ಳು ಗೆಲಿತದಾಗಲಿ ಸತ್ಯ ಯಾವತ್ತು ಕೂಡ ಸೋತು ಹೋಗುತ್ತೆ. ಅಂದ್ರೆ ಸುಳ್ಳು ಯಾವತ್ತು ಗೆಲ್ಲಿತದೆ ಬಲಾಢ್ರ ಕೈಯಲ್ಲಿ ಇದ್ದಂತ ಟೈಮಲ್ಲಿ. ಸತ್ಯ ಏನಿದೆ ಬಲಾಢ್ರಿಗೆ ಇಲ್ಲಾರ್ದಂತ ಶಕ್ತಿ ಇಲ್ಲಾರ್ದಂತ ಹೀನವಾದಂತಹ ಜನರ ಜೊತೆಲಿ ಅಸತ್ಯ ಅನ್ನೋದು ಸುಳ್ಳಾಗುತ್ತೆ. ಯಾವತ್ತು ಕೂಡ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂತ ಟೈಮಲ್ಲಿ ಸುಳ್ಳು ಬಲಾಢ್ರ ಜೊತೆಲಿ ಇದ್ದಂತ ಟೈಮಲ್ಲಿ ಗೆಲ್ಕೊಂತಾನೆ ಬಂದಿದೆ, ಸತ್ಯ ಯಾವತ್ತು ಕೂಡ ಸೋಲ್ಕೊಂತಾನೆ ಬಂದಿದೆ. ಬಹಳ ಉದಾಹರಣೆಗಳು ನಾವು ನೋಡಿದ್ವಿ. ಹಂಗಾಗಿ ಎಲ್ಲಾ ವಿಚಾರಗಳನ್ನು ನಾನು ತಿಳಿಸಿದ ನಂತರ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಸರ್, ನನಗೆ
ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೆ ಮಾಡಲಿಲ್ಲ. ಅವ್ರು ಹೇಳಿದಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೀನಿ. ಹೇಳಿದ್ರೆ ನಾನು ತಪ್ಪಿಸಲಾಗ್ತೀನಿ ಅಂತ ಹೇಳಿ ಅವ್ರು ಏನ್ ಮಾಡಿದೆ, ನಾನು ತಕ್ಷಣ ನಾನು ಅವ್ರಿಗೆ ನಾನು ತಿಳಿಸಿದೆ, ನಾನು ತಿಳಿಸಿದೆ, ಈ ರೀತಿ ಮಾತಾಡ್ಬೇಡಿ ಸರ್ ಅಂತ ಹೇಳಿದೆ. ನಾನು ಹಂಗ ಮಾತಾಡ್ತಾನೆ ಅವ್ರು ಏನೇನೋ ಮಾತಾಡ್ತಿದ್ರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ನಾನು ರಾಜ್ಯಾಧ್ಯಕ್ಷರ ಕಡೆ ನೋಡಿದೆ. ನಾನು ರಾಜ್ಯಾಧ್ಯಕ್ಷರೇ, ಇವತ್ತು ನನ್ನ ರಕ್ಷಣೆಗೆ ನೀವು ಬರಬೇಕಾಗಿತ್ತು. ಯಾಕಂದ್ರೆ ಇವತ್ತು ಪಾರ್ಟಿಯ ರಾಜ್ಯಾಧ್ಯಕ್ಷರು ತಾವೇ ಆಗಿದ್ರಿ, ನನ್ನ ರಕ್ಷಣೆಗೆ ತಾವು ನಿಲ್ಲಬೇಕಾಯ್ತು. ಅವರು ಯಾವ ರೀತಿಯಲ್ಲಿ ಹೇಳ್ತಾ ಇದ್ರು ಅಂದ್ರೆ, ಸಂಪೂರ್ಣವಾಗಿ ಸೋಲು ನಿನ್ನಿಂದನೇ ಆಗಿದೆ ಅನ್ನಂತ ಆರೋಪಣೆ ಮಾಡಂತ ಟೈಮಲ್ಲಿ ನನ್ನ ಪರವಾಗಿ ನೀನು ನಿಲ್ಲಬೇಕಾಯ್ತು, ನಿಂದಿಲ್ಲ ಅಂದ್ರೆ ನಾನು ಮತ್ತೆ ಹಿಂದಕ್ಕೆ ಹೋಗಿ ಮಾತಾಡೋನಲ್ಲ, ನಾನು ನಿನ್ನ ಮುಖದ ಮೇಲೆ ಮಾತಾಡ್ತಾ ಇದ್ದೀನಿ. ಹಿಂಗ ಅವ್ರು ಅಂದ್ರೆ ಕೂಡ ನಾನು ರಕ್ಷಣೆ ಮಾಡಿಲ್ಲ ಅನ್ನೋಂಥದ್ದು ಅಂದ್ ಹೇಳಿದ ತಕ್ಷಣ ರಾಮ್ಲು ನಾನೇನ್ ಮಾಡ್ಲಿ, ನಾನೇನ್ ಮಾಡಕ್ಕಾಗುತ್ತೆ ಅಂತ, ನೋಡಪ್ಪ ನೀನೊಬ್ಬ ಅಧ್ಯಕ್ಷನಾಗಿ ನಿನ್ ರಕ್ಷಣೆಗೆ ಬಾ ಅಂತ ಕೇಳಿದ್ದೀನಿ ನಾನು. ಅಂದ್ರೆ ನೀನ್ ರಕ್ಷಣೆಗೆ ಬರಲ್ಲ, ನಾನು ಏನು ಮಾಡ್ಲಿ ಅಂದ್ರೆ ಈಗ ನಾನು ಏನ್ ಮಾಡಕ್ಕಾಗಲ್ಲ. ಆಯ್ತಪ್ಪ, ಅವ್ರು ಹೇಳಿದ್ದೆ ಕರೆಕ್ಟ್. ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಗಲಕ್ಕೆ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂತ ಟೈಮಲ್ಲಿ 2019 ಹಿಡ್ಕೊಂಡು 2008, 2009 ಸುಷ್ಮಾ ಸ್ವರಾಜ್ ಅವರು ನಿಂತ ಟೈಮಲ್ಲಿ ಕೂಡ 9ರಲ್ಲಿ ನಿಂತ ಅವತ್ತಿನಿಂದ ನನ್ನ ಮಾವರು, ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಪೊಲಿಟಿಕಲ್ ಫ್ಯಾಮಿಲಿ ಆಗಿ ನಾವು ಬಂದಿದ್ವಿ. ಆದ್ರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ, ಯಾರೋ ಆದಿಮದಲ್ಲಿ ಹೋದಂತ ಮಂದಿ ನಾವೆಲ್ಲ ಅಲ್ಲ. ನಮ್ಮ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ. ನಮ್ಮ ಮಾವೂರಿನಿಂದ ನಮ್ಮ ಅಜ್ಜಿಯವರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊಂತ ಬಂದಿದ್ವಿ. ಹಂಗಾಗಿ ಎಲ್ಲ ಒಂದು ಕಡೆ ಇವತ್ತು ಹೇಳ್ತಾ ಇದ್ರು, ಎಲ್ಲ ಒಂದು ಕಡೆ ರಾಮುಲು ಅವರು 1999ರಲ್ಲಿ ನಿಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನೇನೋ ಘಟನೆಗಳಾಯ್ತು, ಯಾರನ್ನೋ ಕಾರ್ಪೊರೇಟ್ಗಳು ಏನೋ ಹತ್ಯೆ ಆಯ್ತು, ಅದು ಏನೇನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊಂತ, ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂತ ಬಂದ ರಾಮುಲು ಅವರ ಬಗ್ಗೆ ಇವತ್ತು ಜೀವನದಲ್ಲಿ ಅಂದ್ರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊಂತ ಬಂದೀನಿ. ಸುಮಾರು ಈ ಫೀಡಲ್ ಸಿಸ್ಟಮ್ ಅಂದ್ರೆ ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊಂತಿರ್ತಾರ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊಂತ ಬಂದಿದ್ದೇನೆ. ಯಾವತ್ತು ಕೂಡ ಬಡವರಿಗೆಲ್ಲ ಅನ್ಯಾಯ ಆದ್ರೆ ನಾನು ನಿಂತಿದ್ದೀನಿ. ಇವತ್ತು ಬಡವರಿಗೆ ಅನ್ಯಾಯ ಆದಂತ ನಿಂತು ಗಟ್ಟಿಯಾಗಿ ಫೀಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸಂತ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ. ಅನೇಕ ಬಳ್ಳಾರಿ ನಗರದಲ್ಲಿ ಹೋದ್ರೆ ರಾಮುಲು ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂತನಾಗ್ಲಿ, ಯಾರೇ ಕೃಪಾ ಆಶೀರ್ವಾದದಿಂದ, ಯಾರೋ ಕೃಪಾ ಕಟಾಕ್ಷದಿಂದ ಮೇಲೆ ಬಂದಂತ ಅಲ್ಲ ನಾನು. ಯಾಕಂದ್ರೆ ನನ್ನ ರಕ್ತದಲ್ಲೇ ನಾನು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು. ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು, ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ, ಮತ್ತೆ ಇವತ್ತು ಸೋತಿರ್ಬೋದು, ನಾಳೆ ಗೆಲ್ಲಿಬಹುದು. ಅದು ಮುಖ್ಯ ಅಲ್ಲ, ನಮ್ಗೆ ಕ್ರೆಡಿಬಿಲಿಟಿ ಮುಖ್ಯ ಆಗುತ್ತೆ. ಹಂಗಾಗಿ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ನಾನು ಅವತ್ತಿನಿಂದ ಇವತ್ತಿನ ತನಕ ಕೂಡ ಪಾರ್ಟಿಯನ್ನು ಕಟ್ಟಂತ ವಿಚಾರ ಬಂದು 2015ರಲ್ಲಿ ಹೇಳ್ತಾ ಇದ್ರು. ಅವ್ರೇನು 2015ರಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಳಕಾಲ್ಮೂರದಲ್ಲಿ ರಾಮುಲು ಅವರು ನಿಂತಿದ್ರು. ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ 45,000 ಅದಕ್ಕೆ ಕೂಡ ಸುಮಾರು 100 ವರ್ಷ ಇತಿಹಾಸ ಇರೋಂಥ ಪಾರ್ಟಿ. ಆ ಪಾರ್ಟಿ ಅನ್ನಂಥದ್ದು ರಾಮುಲು ಅವರಿಗೆ, ನಾವು ಯಾರನ್ನ ರಾಮುಲು ಅವರು ಈ 2 ಕ್ಷೇತ್ರದಲ್ಲಿ ನಿಲ್ತಾರ ಅಂದ್ರಿಗಿನ, ಯಾರು ಇಂದಿರಾ ಗಾಂಧಿ ನಿಂತಿದ್ದಿಲ್ಲಂತೆ, ರಾಜೀವ್ ಗಾಂಧಿ ನಿಂತಿದ್ರಂತೆ, ಎಲ್ಲ ಒಂದ್ ಕಡೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಂತಿದ್ರಂತೆ, ಮೋದಿ ಅವರು ನಿಂತಿದ್ರಂತೆ. ಆದ್ರೆ ಭಗವಂತ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನುಷ್ಯನಿಗೆ, ಒಬ್ಬ ವಾಲ್ಮೀಕಿ ಜನಾಂಗವನಿಗೆ 2 ಕಡೆ ಅವಕಾಶ ಮಾಡಿಕೊಡ್ತಾರೆ ನೋಡ್ರಿ. ಅಂದ್ರೆ ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೇ ಮ್ಯಾಜಿಕ್ ಮಾಡಿ 45,000 ಓಟ್ ಗೆಲ್ಲಿಸ್ಬಿಟ್ರೆ ಅಂದ ತಕ್ಷಣ ಪಾರ್ಟಿ ಈತನ ನೋಡಿ ನನಗೆ ಮೊಣಕಾಲ್ಮೂರು ಟಿಕೆಟ್ ಕೊಟ್ಬಿಡ್ತದ? ಒಂದು ಉದಾಹರಣೆ ಹೇಳ್ಬೇಕು. ಯಾಕಂದ್ರೆ ಇವತ್ತು ಒಂದ್ ನಿಮಿಷ ನಾನು ಮುಗಿಸ್ರಿ ಸರ್. ನಾನು ಇವತ್ತು ಎಲ್ಲ ಒಂದ್ ಕಡೆ ಮ್ಯಾಜಿಕ್ ಮಾಡಿದ ತಕ್ಷಣ ಅವ್ರು ಗೆಲ್ಸ್ಬಿಡಕ್ಕಾಗುತ್ತೆ. ಯಾರನ್ನ ಗೆಲ್ಸಕ್ಕಾಗಲ್ಲ, ಯಾರು ಸೋಲ್ಸಕ್ಕಾಗಲ್ಲ. ನಾನು ಇವತ್ತು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ರಾಮುಲು ಅವರು ಇವತ್ತು ಚಿತ್ರದುರ್ಗದಲ್ಲಿ 2015ರಲ್ಲಿ ನಿಂತರು. 2015ರಲ್ಲಿ ನಿಂತ ಟೈಮಲ್ಲಿ ಇವತ್ತು ರಾಮುಲು ಅವರು ಸೇರ್ಕೊಂಡು 6 ವಿಧಾನಸಭಾ ಕ್ಷೇತ್ರಗಳನ್ನ 2015ರಲ್ಲಿ 2018ರಲ್ಲಿ ರಾಮುಲು ಹೋಗಿ ಅಲ್ಲಿ ನಿಂತಿಗೋಸ್ಕರವಾಗಿ 6 ವಿಧಾನಸಭಾ ಕ್ಷೇತ್ರ ಗೆದ್ದಿವಿ. ಯಾಕಂದ್ರೆ ಇಲ್ಲ ಒಂದು ಸೋತದ್ವಿ, ಚಳಿಕೇರಿ ಸೋತದ್ವಿ. ಚಳಿಕೇರಿ ಬಿಟ್ಟು 6 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚಳಿಕೇರಿ ಒಂದು ಬಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿವಿ. ಯಾಕಂತ ಹೇಳಿದ್ರೆ ರಾಮುಲು ಪ್ರಬಲವಾದಂತ ಕ್ಯಾಂಡಿಡೇಟ್. ಇವತ್ತು ನನ್ನ ಯಡಿಯೂರಪ್ಪವ್ರನ್ನ ಅಮಿತ್ ಶಾ ಅವರು ಮತ್ತೆ ಪುನಃ ನಮ್ಮ ನರೇಂದ್ರ ಮೋದಿಜಿಯವರು ಕರೆದು ಮಾತಾಡ್ರು. ನೋಡ್ರಿ ಶ್ರೀರಾಮುಲವರೇ, ನೀವು ಲೋಕಸಭಾ ಸದಸ್ಯರಾಗಿ ನೀವು ಯಡಿಯೂರಪ್ಪರು ಗೆದ್ದು ಬಂದಿದ್ರಿ. ಗೆದ್ದು ಬಂದಂತ 3 ವರ್ಷ ಅವಧಿ ಮುಗಿತಾ ಇದೆ, ಇನ್ನು 2 ವರ್ಷ ಉಳಿದಿದೆ.
ಎಲ್ಲರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಎಲೆಕ್ಷನ್ ಬರ್ತಾ ಇರೋ ಕಾರಣ ಎಲ್ಲರೂ ಕೂಡ ರಾಜ್ಯಕ್ಕೆ ಹೋಗ್ಬೇಕಾಯ್ತು ಅಂತೇಳಿ ನನಗೆ ಅವತ್ತು ಸುರೇಶ್ ಅಂಗಡಿ ಅವರು ಇದ್ರು, ಅನಂತಕುಮಾರ್ ಅವರು ಬಹುಶಃ ಇದ್ರು, ಅವರು ಬಹಳಷ್ಟು ಮಂದಿ, ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ನಾವು MP ಸ್ಥಾನ ಬಿಡ್ತೀವಿ, ಕರ್ನಾಟಕಕ್ಕೆ ಹೋಗ್ತೀವಿ ಅಂದ್ರಿಗಿನ ಪ್ರೈಮ್ ಮಿನಿಸ್ಟರ್ ಕುಂದು ನರೇಂದ್ರ ಮೋದಿಜಿಯವ್ರ ಕುಂದು ಒಂದೇ ಇಲ್ಲ ರಾಮ್ಲು ಅವ್ರನ್ನ ಯಡಿಯೂರಪ್ಪವ್ರನ್ನ ಬಿಟ್ಟು ಕೊಡ್ತೀವಿ ಅಂದ್ರಿಗಿನ ಅವತ್ತು ನನ್ನ ರಾಜೀನಾಮೆ ತಗೊಂಡು ನನ್ನ ಯಡಿಯೂರಪ್ಪವ್ರನ್ನ ಬಿಟ್ಟುಕೊಟ್ಟ ನಂತರ ಕರ್ನಾಟಕಕ್ಕೆ ಬಂದು ಸ್ಪರ್ಧೆ ಮಾಡೋಂಥ ಟೈಮಲ್ಲಿ 2 ಸ್ಥಾನದಲ್ಲಿ ಇವತ್ತು ಒಬ್ಬ ವಾಲ್ಮೀಕಿ ಜನಾಂಗದವ್ರಿಗೆ ಯಾರ್ಯಾರೋ ದೊಡ್ಡವ್ರು ನೋಡ್ತೀವಿ 2 ಕಡೆ ಅವಕಾಶವನ್ನು ಮಾಡಿಕೊಟ್ಟು ರಾಮ್ಲವ್ರ ಕ್ರೆಡಿಬಿಲಿಟಿ ಇಲ್ಲಾರ್ದಂತೆ ಜನಪ್ರಿಯ ನಾಯಕರಲ್ಲಾರ್ದಂತೆ ಪಾರ್ಟಿ 2 ಕಡೆ ಅವಕಾಶವನ್ನು ಮಾಡಿಕೊಡುತ್ತಾನೆ. 2 ಕಡೆ ಅವಕಾಶ ಮಾಡಿಕೊಟ್ಟಂಥ ಟೈಮಲ್ಲಿ ಕೂಡ ಚಿತ್ರದುರ್ಗದಲ್ಲಿ ಮೊಣಕಾಲ್ಮೂರು ಹೊಸ ಕ್ಷೇತ್ರ ಆದಂಥ ಟೈಮಲ್ಲಿ ಕೂಡ ಅವತ್ತು ಪಾರ್ಟಿ ನನ್ನ ನಿಲ್ಲಿಸಿದಕ್ಕೋಸ್ಕರವಾಗಿ 5 ಸ್ಥಾನಗಳು ಗೆದ್ದಿದ್ವಿ. ಅದೇ ರೀತಿ ಬಾದಾಮಿಗೆ ಕಳಿಸಿದ್ರು, ಬಾದಾಮಿಯಲ್ಲಿ ನನ್ನ ಸಮುದಾಯ ಇಲ್ಲ, ನನ್ನ ಬಾದಾಮಿಯಲ್ಲಿ ಯಾರು ನಾನು ಪಾರ್ಟಿ ಏನು ಮಾಡಿತ್ತು ಅವತ್ತಿನ ಸಂದರ್ಭದಲ್ಲಿ ರಾಮ್ಲು ಅವ್ರಿಗೆ 2 ಕಡೆ ನಿಲ್ಲಿಸಿದ್ರಿಂದ ಅನಂತಕುಮಾರ್ ನನ್ನ ಹೆಲಿಕಾಪ್ಟರ್ ಕರ್ಕೊಂಡೋದ್ರು. ನಂತರ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ನಂತರ ಪ್ರೈಮ್ ಮಿನಿಸ್ಟರ್ ಜೊತೆಲಿ ಅಮಿತ್ ಶಾ ಅವರು ಬಂದಿದ್ರು, ಜೊತೆಲಿ ನಾವೆಲ್ಲರೂ ಜಗದೀಶ್ ಶೆಟ್ಟರ್ ಅವರು ಬಂದಿದ್ರು. ಅವತ್ತು ಬಾದಾಮಿಯಲ್ಲಿ ನಾಮಿನೇಷನ್ ಹಾಕಿ ನಾನು ಅವತ್ತಿನ ಸಂದರ್ಭದಲ್ಲಿ ನಾಮಿನೇಷನ್ ಹಾಕಿದಂಥ ಟೈಮಲ್ಲಿ ಒಂದು ಬಾದಾಮಿಯಿಂದ ಬಿಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿಯಿಂದ ಬಿಟ್ಟು ಎಲ್ಲ 5 ಕ್ಷೇತ್ರಗಳು ಗೆದ್ದಿದ್ವಿ. ಅಂದ್ರೆ ರಾಮ್ಲವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ನಾಯಕ ಆಗಿನಾಗ್ಲಿ ಯಾರೋ ದಾರಿಯಾಗಿ ಹೋಗುವಂಥವ್ರು ಅವ್ರು ಮಾತಾಡ್ತಿದ್ರಲ್ಲ ಅವನು ಅಂದೇಳಿ, ಅವನು ಅನ್ನಂಥ ಸಂಪ್ರದಾಯ ನಂದಲ್ಲ. ಯಾಕಂದ್ರೆ ಅವನು ಅನ್ನಂಥ ಅವ್ನ ಕಲ್ಚರ್ ಆಗಿರ್ಬೋದು, ನಾನು ಅವನು ಅನ್ನೋದಕ್ಕೆ ಹೋಗಲ್ಲ. ಆದರೆ ನಾನು ಇವತ್ತು ರಾಮ್ಲು ಅವರು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡಿದ್ದಕ್ಕೋಸ್ಕರವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮ್ಲು ಅನ್ನೋ